ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ವೆರಿ ವೆರಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡುವಂತ ಒಂದು ಐಡಿಯಾ ಇತ್ತು ಅಂದ್ರೆ ಒಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದು ಬಂದು ಕೆಫೆ ಕಾಫಿ ಡೇ ಅಥವಾ ಕಾಫಿ ಡೇ. ಸೊ ನಮ್ಮ ಇಂಡಿಯಾದಲ್ಲಿ ಆಸ್ ಆಫ್ ನೌ ಈ ಒಂದು ಕೆಫೆ ಕಾಫಿ ಡೇಗೆ ಸುಮಾರು ಜನ ಕಾಂಪಿಟೇಟರ್ಸ್ ಇದ್ದಾರೆ. ಅದು ಸ್ಟಾರ್ ಬಕ್ಸ್ ಆಗಿರ್ಬೋದು, ಕೋಸ್ಟಾ ಕಾಫಿ ಆಗಿರ್ಬೋದು, ಮೆಕ್ಡೊನಾಲ್ಡ್ಸ್ ಮೆಕ್ಕೆಫೆ ಆಗಿರ್ಬೋದು, ಲವಜ್ ಆಗ್ಬೋದು, ಡಂಕಿನ್ ಡಾನೆಟ್ಸ್, ಈ ರೀತಿ ಸುಮಾರು ಒಂದು ಕಾಂಪಿಟೇಟರ್ಸ್ ಇದ್ರು ಸಹ ಈಗಲೂ ಸಹ ಸುಮಾರು ಒಂದು ಇಂಡಿಯನ್ ಮೆಂಟಾಲಿಟಿ ಅಂತ ಹೇಳಿದ್ರೆ ಕಾಫಿ ಡೇಗೆ ಹೋಗೋಣ ಬಾ ಅಂತ ಕರೀತಾರೆ. ಸೊ ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಈ ಒಂದು ಆ MNC ಕಲ್ಚರ್ ಇರುವಂತ ಏನಂದ್ರೆ ಇಂಡಿಯನ್ಸ್ ನೋಡಿದ್ರೆ ಕೆಫೆ ಕಾಫಿ ಡೇ ಅಂತ ಮಾತ್ರ ಫಸ್ಟ್ ಬರೋದು. ಸೊ ಈಗ ಅವ್ರು ಹೇಳ್ದಂಗೆ ಸ್ಟಾರ್ ಬಾಕ್ಸ್ ಇದು ಸ್ವಲ್ಪ ಒಂದು ಹೈ ಲೆವೆಲ್ ಅನ್ನೋ ಒಂದು ಸೆಂಟಿಮೆಂಟ್ ಬಿಟ್ರೆ, ಬಟ್ ಓವರ್ ಆಲ್ ನೀವು ಮಾರ್ಕೆಟ್ ಶೇರ್ನ ಜೊತೆಗೆ ಒಂದು ಬ್ರ್ಯಾಂಡಿಂಗ್ ಹೆಚ್ಚಿಗೆ ಒಂದು ಜನ ನೆನ್ಪಿಡುವಂತ ಒಂದು ಕಂಪನಿ ಅಂತಂದ್ರೆ ಅದು ಕೆಫೆ ಕಾಫಿ ಡೇ ಅಥವಾ ಕಾಫಿ ಡೇ ಅನ್ನೋ ಒಂದು ಸ್ಟಾಕ್. ಈ ಒಂದು ಸ್ಟಾಕು ಆ ಬೇರೆ ಬೇರೆ ಕಾರಣದಿಂದ ಬಿದ್ದೋಗಿತ್ತು. ಅದರ ಒಂದು ನ್ಯೂಸ್ ಇವಾಗ ಏನು ನಮಗೆ ಪಾಯಿಂಟ್ ಇಲ್ಲ, ಬಟ್ ಆ ಒಂದು ಬಿದ್ಮೇಲೆ ಸಹ ಈ ಒಂದು ಸ್ಟಾಕು ಒಂದು ಸ್ಟ್ರಾಂಗ್ ಒಂದು ಫೌಂಡೇಶನ್ ಒಂದು ಸ್ಟಾರ್ಟ್ ಅಲ್ಲಿ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ಅದನ್ನ ಸ್ಟಾರ್ಟ್ ಅಲ್ಲಿ ಸಹ ತೋರಿಸ್ತೀನಿ. ಸೊ ಇದನ್ನ ಒಂದು ಶೇರ್ ಮಾಡೋಕ್ಕಿಂತ ಮುಂಚೆ ನೋಡಿ ಅವರ ಒಂದು ಟೈಟ್ಲ್ ನೋಡಿ, ಎ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಕಾಫಿ. ಸೊ ಅಲ್ಲಿ ಲವ್ ಸಹ ಆಗ್ಬೋದು, ಡ್ಯಾಮೇಜ್ ಸಹ ಆಗ್ಬೋದು ಅಲ್ವಾ, ಜಸ್ಟ್ ಒಂದು ಜೋಕು. ಸೊ ಈ ರೀತಿ ಒಂದು ಆಗುವಂತ ಸಿಚುವೇಶನ್ ನಾವು ನಮ್ಮ ಒಂದು ಪೋರ್ಟ್ಫೋಲಿಯೋಲಿ ಈ ರೀತಿ ಒಂದು ಸ್ಟಾಕ್ ಗಳನ್ನ ಇಟ್ಕೊಬೋದಾ ಅನ್ನೋ ಡಿಸಿಷನ್ ನೀವು ಸಹ ಮಾಡ್ಕೊಳ್ಳಬಹುದು ಈ ಒಂದು ವಿಡಿಯೋನ ಎಂಡ್ ಅಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ಇದು ಸೆಬಿ ಒಂದು ಡಿಸ್ಕ್ಲೇಮರ್ ಸ್ನೇಹಿತರೆ. ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನಲ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ, ಇದು ಒಂದು ಕಾಫಿ ಡೇನ ಒಂದು ಮಂತ್ಲಿ ಟೈಮ್ ಫ್ರೇಮ್ ನೆನ್ಪಿಟ್ಕೊಳ್ಳಿ. ಇದು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಆ ನೋಡ್ಬೋದು ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ಒಂದು ಸ್ಟ್ರಾಂಗ್ ಒಂದು ಝೋನ್ ಅಲ್ಲೇ ಒಂದು ಟ್ರೇಡ್ ಆಗ್ತಿತ್ತು ಅಂತ ಹೇಳ್ಬೋದು. ಇದು ನನ್ನ ಪೋರ್ಟ್ಫೋಲಿಯೋ ಸಹ ಇದೆ. ನಾನು ಇವತ್ತು ನೋಡ್ತಿದ್ದೆ ಆಲ್ಮೋಸ್ಟ್ ಒಂದು 5-6% ಅಪ್ ಆಗಿತ್ತು ಅಂತ ಅನ್ಕೊಂಡೆ. ಒಂದ್ ನಿಮಿಷ ನೋಡ್ತಾ ಇದೀನಿ ಚಾರ್ಟ್ ಅಲ್ಲೇ. ನನ್ನ ಹತ್ರ ಅಷ್ಟೇನು ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ನನ್ನ ಒಂದು ಪೋರ್ಟ್ಫೋಲಿಯೋಲಿ ಒಂದು ಸ್ಟಾಕ್ ನ ಬೈ ಪ್ರೈಸ್ ಬಂದು ₹28. ಯಾವುದೋ ಒಂದು ಜಸ್ಟ್ ಒಂದು ಟೈಮ್ ಪಾಸ್ ಅಂತ ಬೈ ಮಾಡಿದೆ ಅಂತ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಒಂದು 50-55% ರಿಟರ್ನ್ ಕೊಟ್ಟಿದೆ. ಇವತ್ತಿನ ಮಾರ್ಕೆಟ್ ಸೆಂಟಿಮೆಂಟ್ ಅಲ್ಲಿ ನೋಡಿದ್ರೆ ಈ ಒಂದು ಕಾಫಿ ಡೇ ಬಂದು ಆಲ್ಮೋಸ್ಟ್ ಒಂದು 5.78% ಅಲ್ಲಿ ಕ್ಲೋಸ್ ಆಗಿದೆ. ಅದಾದ್ಮೇಲೆ ಅನ್ಕೊಂಡೆ ಜಸ್ಟ್ ನೋಡೋಣ ಇದು ಟೈಮ್ ಫ್ರೇಮ್ ಅಲ್ಲಿ ಯಾವ ಟೈಮ್ ಫ್ರೇಮ್ ಅಲ್ಲಿ ಏನೇನ್ ಮಾಡ್ತಿದೆ ಅಂತ. ಅದ್ ನೋಡಿದ್ಮೇಲೆ ನಂಗೆ ಅನಿಸ್ತು ಈ ಒಂದು ಸ್ಟಾಕ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಫೇಸ್ ಅಲ್ಲಿ. ಸೊ ಈ ಒಂದು ಫೇಸ್ ಅಲ್ಲಿ ಬಿಲ್ಡ್ ಆದ್ಮೇಲೆ ಈ ಒಂದು ಸ್ಟಾಕ್ ಏನಾದ್ರೆ ಈ ಒಂದು 50 ಇಂದ 55 ಲೆವೆಲ್ ಏನಾದ್ರು ಸ್ಟ್ರಾಂಗ್ ಒಂದು ಮಂತ್ಲಿ ಕ್ಯಾಂಡಲ್ ನೆನ್ಪಿಟ್ಕೊಳ್ಳಿ. ಮಂತ್ಲಿ ಕ್ಯಾಂಡಲ್ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ನೀವು ವೆರಿ ವೆರಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋ ಒಂದು ಪ್ಲಾನ್ ಮಾಡ್ಕೊಬಹುದು. ನೋಡಿ, ಸ್ಟಾಪ್ ಲಾಸ್ ಅಂತ ನಾವು ಲಾಂಗ್ ಟರ್ಮ್ಗೆ ಇಡೋಕ್ ಆಗೋದಿಲ್ಲ, ಬಟ್ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಕಂಡೀಷನ್ ನೀವು ಚೇಂಜ್ ಮಾಡಬೇಕಾಗುತ್ತೆ. ಬಟ್ ನಾನು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಷ್ಟೇ ಹೇಳ್ತೀನಿ. ನಿಮ್ಮ ಒಂದು ಫರ್ದರ್ ಅನಾಲಿಸಿಸ್ ಮಾಡ್ಕೊಂಡು ನೀವು ಡಿಸಿಷನ್ ಮಾಡ್ಬೋದು. ಅದು ಬೇಸಿಸ್ ಮೇಲೆ ನೋಡ್ಬೋದು. ನಮ್ಗೆ ಇಲ್ಲೊಂದು ರಿಜೆಕ್ಷನ್ಸ್ ಇದ್ದು ನೋಡ್ಬೋದು. ಈ ಒಂದು ಆಲ್ ಟೈಮ್ ಹೈ ಅಂತ ಏನ್ ಕರೀತಾರೆ ಆ ಒಂದು ಪ್ರೈಸ್ ನ ಸಹ ಆಲ್ಮೋಸ್ಟ್ 5-10 ಇಯರ್ಸ್ ಒಂದು ಗ್ಯಾಪ್ ಅಲ್ಲಿ ಇದೇ ರೀತಿ ಗ್ರೋತ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ, ಅವರ ಒಂದು ಸಾಲ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಆ ಈ ಒಂದು ಸ್ಟಾಕ್ ಸಹ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ. ಸೊ ಇದು ಟ್ರೇಡಿಂಗ್ ಪರ್ಪಸ್ಗಲ್ಲ, ಇದು ಲಾಂಗ್ ಟರ್ಮ್ ಪರ್ಪಸ್ಗೆ. ಈಗಲೂ ಸಹ ನೀವು ಒಂದು ಸ್ಟ್ಯಾಗರ್ಡ್ ಮ್ಯಾನರ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಳ್ಬಹುದು. ಇದೊಂದು ಜಸ್ಟ್ ಸಣ್ಣ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದ್ಮೇಲೆ ನೀವು ಸ್ವಲ್ಪ ಹೆಚ್ಚಿನ ಒಂದು ಅನಾಲಿಸಿಸ್ ಮಾಡಿ, ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ಫಂಡಮೆಂಟಲ್ ಅನಾಲಿಸಿಸ್ ಸಹ ಮಾಡಿಕೊಂಡು ನಿಮ್ಮ ಒಂದು ನಾಲೆಜ್ ಎನ್ಹಾನ್ಸ್ಮೆಂಟ್ ನ ಮಾಡ್ಕೊಂಡು ಸಹ ಈ ರೀತಿ ಒಂದು ಏನಂದ್ರೆ ಒಂದು ಜೆಮ್ ಆಫ್ ದಿ ಸ್ಟಾಕ್ಸ್ ಅಂತ ಕರೀತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಾನ್ಸೆಪ್ಟ್. ಆ ರೀತಿಯ ಒಂದು ಪ್ರಾಡಕ್ಟ್ ಗಳನ್ನ ನೀವು ಒಂದು ಸ್ಟಾಕ್ ಗಳನ್ನ ಹುಡುಕ್ಬಿಟ್ರೆ ನಿಮ್ಮ ಒಂದು 10 ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ 8 ಸ್ಟಾಕ್ ನಿಮ್ಗೆ ಲಾಸ್ ಆಗಿದ್ದು ಸಹ 2 ಸ್ಟಾಕ್ ಬಂಪರ್ ಲಿಸ್ಟಿಂಗ್ ಈ ರೀತಿಯ ಸ್ಟಾಕ್ ಏನಾದ್ರು ನೀವು ಇಟ್ಕೊಂಡ್ರೆ ವೆರಿ ಲಾಂಗ್ ಟರ್ಮ್ಗೆ ಆ 8 ಸ್ಟಾಕ್ ಅಲ್ಲಿ ಲಾಸ್ ಆಗಿರೋದಕ್ಕಿಂತ ಡಬಲ್ ನಿಮಗೆ 2 ಸ್ಟಾಕ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಒಂದು ಸ್ಟಾಕ್ ಗಳನ್ನ ನೀವು ಹುಡುಕೋದಂತ ಒಂದು ಅನಾಲಿಸಿಸ್ ನ ಕಲ್ತ್ಕೊಳ್ಳಿ. ಓಕೆ, ಸೊ ಆ ರೀತಿ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ನ ಕಲಿಬೇಕು, ಒಂದು ಡೀಪ್ ಅನಾಲಿಸಿಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ 9620275275 ವಾಟ್ಸ್ಆಪ್ ಮಾಡ್ಬೋದು. ಇದು ಪರ್ಸನಲ್ 1-to-1 ಟ್ರೈನಿಂಗ್ ಇರುತ್ತೆ. ಬಿಕಾಸ್ ಇದು ಗ್ರೂಪ್ ಅಲ್ಲಿ ತಗೊಂಡ್ರೆ ಇಂಡಿವಿಜುವಲ್ ಇಂಟ್ರೆಸ್ಟ್ ಕೊಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಸೊ 1-to-1 ತಗೊಳೋದ್ರಿಂದ ನಿಮ್ಮ ಒಂದು ಡೌಟ್ಸ್ ಕ್ಲಾರಿಫಿಕೇಶನ್ ಎಲ್ಲ ಒಂದು ಕ್ಲಾರಿಫೈ ಮಾಡ್ಕೊಳೋದ್ರಿಂದ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ. ಅದ್ರ ಜೊತೆಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ನೀವು ಪ್ರಾಫಿಟ್ ನ ಮಾಡ್ಬೋದು ವಿತೌಟ್ ಡಿಪೆಂಡಿಂಗ್ ಆನ್ ಎನಿವನ್. ಯಾರೇ ಒಂದು ಪರ್ಸನ್ ಡಿಪೆಂಡೆನ್ಸಿ ಬೇಕಾಗಿಲ್ಲ. SMS ಅಲ್ಲಿ ಒಂದು ಟಿಪ್ಸ್ ಬಂತು, ಟೆಲಿಗ್ರಾಮ್ ಅಲ್ಲಿ ಟಿಪ್ಸ್ ಬಂತು, ವಾಟ್ಸ್ಆಪ್ ಅಲ್ಲಿ ಟಿಪ್ಸ್ ಬಂತು, ಇದೆಲ್ಲ ಬಿಟ್ಬಿಡಿ ನೀವೇ ಕಲೀರಿ ಅನ್ನೋ ಒಂದು ಪರ್ಪಸ್ ನಮ್ಮ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ನೇಹಿತರೆ. ಸೊ ಇಂಟ್ರೆಸ್ಟ್ ಇತ್ತು ಅಂದ್ರೆ ವಾಟ್ಸ್ಆಪ್ ಮಾಡ್ಬೋದು. ಇದು ಇವತ್ತಿನ ಒಂದು ಶಾರ್ಟ್ ವಿಡಿಯೋ ಸ್ನೇಹಿತರೆ, ಕೆಫೆ ಕಾಫಿ ಡೇ ಅಥವಾ ಕಾಫಿ ಡೇ ಎಂಟರ್ಪ್ರೈಸಸ್ ನ ಒಂದು ಮಂತ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್. ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ಸ್ಟಾಕ್ ಲಾಂಗ್ ಟರ್ಮ್ ಅಲ್ಲಿ ಹೋಗುತ್ತಾ ಹೋಗಲ್ಲ? ನಿಮ್ಮ ಒಂದು ಕಮೆಂಟ್ ಹಾಕಿ ನೋಡೋಣ. ಯಾವ ರೀತಿ ಚಾರ್ಟ್ ಅಲ್ಲಿ ಸಹ ಸುಮಾರು ಕ್ಲೂಗಳಿದೆ, ಬಟ್ ಅದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್
ಕಲ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್. ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಒಂದು ಅನಾಲಿಸಿಸ್ ಸಹ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ, ಎಷ್ಟು ಜನಕ್ಕೆ ಯಾವ ರೀತಿ ಒಂದು ಅನಾಲಿಸಿಸ್ ಒಂದು ಏನಂತಾರೆ ವ್ಯೂ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋಣ ಕಮೆಂಟ್ ನ ಸೆಕ್ಷನ್ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.